ನಾಗರಬಾವಿಯ ಅಕ್ಷಯ್ ಸ್ಟುಡಿಯೋಗೆ ಪೊಲೀಸರು ರಜತ್ ಹಾಗೆ ವಿನಯನನ್ನ ಕರ್ಕೊಂಡು ಬಂದಿದ್ದಾರೆ. ಸ್ಥಳ ಮಹಜರ್ ನಡೀತಾ ಇದೆ. ಪೊಲೀಸರಿಗೆ ಗೊತ್ತಾಗಬೇಕಿದೆ ಮಾರಕಾಸ್ತ್ರದ ಸತ್ಯ. ಕಾಕಿಗೆ ಸುಳ್ಳು ಹೇಳಿ ರಾತ್ರಿ ಹೊರಬಂದ್ರ ಇಬ್ರು ಕೂಡ ರೀಲ್ಸ್ಗೆ ಬಳಸಿದ್ದಂತ ಫೈಬರ್ ಮಚ್ಚು ಅನ್ನೋದಾಗಿ ಹೇಳಿದ್ರು. ರೀಲ್ಸ್ಗೆ ನಾವು ಬಳಕೆ ಮಾಡಿದ್ದು ಫೈಬರ್ ಮಚ್ ಅಂತ ಹೇಳಿದ್ರು. ವಿನಯ್ ಹಾಗೆ ರಜತ್ ಹೇಳಿದ ಮಾತನ್ನ ಪೊಲೀಸರು ನಂಬಿದ್ರು. ರಾತ್ರೋರಾತ್ರಿ ಇಬ್ಬರನ್ನು ಕೂಡ ಬಿಟ್ಟು ಕಳಿಸ್ತಾರೆ ಪೊಲೀಸರು. ಇದೀಗ ಮಾರಕಾಸ್ತ್ರದ ರಹಸ್ಯ ಗೊತ್ತಾಗಬೇಕಿದೆ ಪೊಲೀಸರಿಗೆ. ಅದನ್ನ ತೋರಿಸಬೇಕಿದೆ ಇವರು ಯಾವುದನ್ನ ಬಳಸಿರೋದು ಆ ರೀಲ್ಸ್ ನಲ್ಲಿ ಅಂತ. ಸತ್ಯದ ಹಿಂದೆ ಬಿದ್ದಿದ್ದಾರೆ ಪೊಲೀಸರು. ಮಹಜರ್ ನಡೀತಾ ಇದೆ ಅಕ್ಷಯ್ ಸ್ಟುಡಿಯೋ ನಾಗರಬಾವಿಯಲ್ಲಿ. ಇದೇ ಸ್ಥಳದಲ್ಲಿ ಅವರು ರೀಲ್ಸ್ ಮಾಡಿದ್ದು. ಇನ್ನು ರಾತ್ರಿ ವಿಚಾರಣೆಯನ್ನ ಮಾಡಿ ಹಾಗೆ ಬಿಟ್ಟು ಕಳಿಸಿದ್ರು ಅಂತ ಹೇಳಿದ್ರೆ ವಿನಯ್ ಹಾಗೆ ರಜತ್ ಹೇಳಿರುವಂತ ಮಾತನ್ನ ಖಾಕಿ ನಂಬಿದ್ರು. ಓಕೆ, ರೀಲ್ಸ್ ವೈರಲ್ ಆಗಿದೆ, ಮಾರಕಾಸ್ತ್ರ ಬಳಸಿದ ತಪ್ಪು, ಬಟ್ ಅದು ನಿಜವಾಗಿದ್ದಲ್ಲ, ಫೈಬರ್ದು ಅಂತ ಹೇಳಿದ್ರಲ್ವಾ ವಿನಯ್ ಹಾಗೆ ರಜತ್ ಪೊಲೀಸರ ಮುಂದೆ ನಿನ್ನೆ ದಿನ. ಅದನ್ನ ಪೊಲೀಸರು ನಂಬಿ ಬಿಟ್ಟು ಕಳಿಸಿದ್ರು. ಇನ್ನೇನಾದ್ರೂ ಅಗತ್ಯ ಬಿದ್ರೆ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ ಅಂತ ಹೇಳಿ ಅವ್ರನ್ನ ಬಿಟ್ಟು ಕಳಿಸಿದ್ರು. ಆ ನಂತರದಲ್ಲಿ ಇವತ್ತು ಬೆಳಗ್ಗೆ 10:30ಕ್ಕೆ ಹಾಜರಾಗಬೇಕಿತ್ತು ಇವರು ವಿಚಾರಣೆಗೆ. ಕರೆದಿದ್ರು ಪೊಲೀಸರು, ಬಟ್ ಹೋಗಿರ್ಲಿಲ್ಲ. ಅಷ್ಟೊತ್ತಿಗಾಗ್ಲೇ ಅವ್ರಿಗೂ ಗೊತ್ತಾಗಿತ್ತು ಅನ್ಸುತ್ತೆ ನಾವು ಹೇಳಿರುವಂತ ಸುಳ್ಳು ಬಯಲಾಗಿದೆ ಅನ್ನೋದಾಗಿ. ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಮಂಗಳ ಅಕ್ಷಯ್ ಸ್ಟುಡಿಯೋದಿಂದ ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳ, ಆಗ್ಲೇ ಸಾಕಷ್ಟು ಮಾಹಿತಿನ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರಿ. ಈಗ ನಾವು ನೋಡ್ತಾ ಇದೀವಲ್ಲ ದೃಶ್ಯ, ನೀವು ತೋರಿಸ್ತಾ ಇರೋದು ಅದು ಅಕ್ಷಯ್ ಸ್ಟುಡಿಯೋ ಒಳಭಾಗದ ದೃಶ್ಯನ ಅಥವಾ ಹೊರಭಾಗದ? ಇನ್ನೂ ಕೂಡ ಅವ್ರನ್ನ ಕರ್ಕೊಂಡು ಹೋಗಿಲ್ವಾ ಅವರು ರೀಲ್ಸ್ ಮಾಡಿರುವಂತ ಸ್ಥಳಕ್ಕೆ ಅಂತ ಮಂಗಳ? ಚೈತ್ರ, ನಾವು ಆವಾಗಲೇ ತೋರಿಸಿದ್ದು ಒಳಭಾಗದ ದೃಶ್ಯನೇ. ಅಂದರೆ ಫಸ್ಟು ಹೊರಭಾಗದ ದೃಶ್ಯವನ್ನು ತೋರಿಸ್ತೀವಿ. ಅಲ್ಲಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾರೆ ಪೊಲೀಸರು. ಅಂದರೆ ಅವರು ಏನೆಲ್ಲ ಮಾಹಿತಿ ಪಡೆದುಕೊಳ್ಬೇಕು, ಲ್ಯಾಪ್ಟಾಪ್ ಆಗಿರ್ಬೋದು, ಎಲ್ಲವನ್ನ ಸಿದ್ಧತೆ ಮಾಡ್ಕೊಂಡು ಅದಾದ ನಂತರ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗುವಂಥದ್ದು. ಸೊ ಆವಾಗಲೇ ಏನು ಅಕ್ಷಯ್ ಸ್ಟುಡಿಯೋ ವಿನಾಯಕ ಸ್ವಾಮಿ ಒಂದು ಮಂಟಪ ಇದೆ, ಅಲ್ಲಿ ನಿಂತ್ಕೊಂಡಿದ್ರಲ್ಲ ಅವರು ಎಲ್ಲರೂ ಕೂಡ, ಅದು ಅಲ್ಲಿ ನಿಂತ್ಕೊಂಡು ಅವರನ್ನು ಮಹಜರ ಮಾಡುವಂಥದ್ದು. ಸೊ ಅಲ್ಲಿ ಅವ್ರು ಏನು ರೀಲ್ಸ್ ಮಾಡಿದ್ರು ಆ ಒಂದು ಪ್ಲೇಸ್ನ ತೋರಿಸಿದ ಆದಮೇಲೆ ಅದಾದ ನಂತರ ಈಗ ಅವರನ್ನ ಒಳಗಡೆ ಕರ್ಕೊಂಡು ಹೋಗಿರುವಂಥದ್ದು. ಅಂದರೆ ಇಲ್ಲಿ ಎಲ್ಲರೂ ನಿಂತ್ಕೊಂಡು ರೀಲ್ಸ್ ಮಾಡ್ತಾರೆ. ಆ ವಿನಾಯಕ ಸ್ವಾಮಿ ಮಂಟಪ ಏನಿದೆ ಆ ಒಂದು ಭಾಗದಲ್ಲಿ ಎಲ್ಲ ಸೆಲೆಬ್ರಿಟಿಗಳು ಕೂಡ ನಿಂತ್ಕೊಂಡು ರೀಲ್ಸ್ ಮಾಡುವಂಥದ್ದು. ಇವರಿಬ್ರು ಕೂಡ ಅಲ್ಲೇ ನಿಂತ್ಕೊಂಡು ರೀಲ್ಸ್ ಮಾಡಿರುವಂಥದ್ದು. ಅದಾದ ನಂತರ ಅವ್ರಿಗೆ ಬೇಕಾಗಿರುವಂಥದ್ದು ಅಂದರೆ ಈಗ ಸ್ಥಳವನ್ನು ನೋಡಿದ್ರು, ಯಾವ ಕಾರಣಕ್ಕಾಗಿ ರೀಲ್ಸ್ ಮಾಡಿದ್ರಿ ಅಂತ ಎಲ್ಲ ಇನ್ಫಾರ್ಮೇಷನ್ನ ತೆಗೆದುಕೊಂಡ ನಂತರ ಇಲ್ಲಿ ನಿಂತ್ಕೊಂಡು ಈಗ ಒಳಭಾಗಕ್ಕೆ ಕರ್ಕೊಂಡು ಹೋಗಿರೋದಂತಂದ್ರೆ ಫುಲ್ ಇನ್ಸೈಡ್ ಕರ್ಕೊಂಡು ಹೋಗಿರುವಂಥದ್ದು ಅವ್ರನ್ನ. ಅಲ್ಲಿ ಏನಂತ ಅಂತಂದರೆ ಈ ಒಂದು ಶೆಡ್ ಇದೆ, ಅಲ್ಲಿ ಕಲರ್ಸ್ ಕನ್ನಡ ಏನು ಈ ಒಂದು ರಿಯಾಲಿಟಿ ಶೋಗಳು ನಡೆಯುತ್ತೆ ಅದಕ್ಕೆ ಯೂಸ್ ಮಾಡುವಂಥ ಪ್ರಾಪರ್ಟಿಗಳನ್ನು ಅಲ್ಲಿ ಇಟ್ಟಿರ್ತಾರೆ ಆ ಒಂದು ಶೆಡ್ನಲ್ಲಿ. ಸೊ ಸದ್ಯಕ್ಕೆ ಇವರು ಮುಖ್ಯ ಇಲ್ಲಿ ಬಂದಿರುವಂಥದ್ದೇ ಮಚ್ಚನ ನೋಡೋದಕ್ಕೆ ಮತ್ತು ಮಚ್ಚನ ವಶಪಡಿಸ್ಕೊಳ್ಳೋದಕ್ಕೆ. ಸೊ ಹೀಗಾಗಿ ಆ ಒಂದು ನಿಟ್ಟಿನಲ್ಲಿ ಈಗ ಅವರನ್ನ ಇನ್ಸೈಡ್ ಶೆಡ್ ಹತ್ರ ಕರ್ಕೊಂಡು ಹೋಗಿರುವಂಥದ್ದು. ಸದ್ಯಕ್ಕೆ ಅಲ್ಲಿ ಒಂದು ಮಹಜರನ್ನ ಮಾಡ್ತಿದ್ದಾರೆ ಅವರನ್ನ. ಸೊ ಏನಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಆ ಮಚ್ಚನ ನೋಡ್ತಾರೆ. ಎರಡನ್ನ ಕೂಡ ಅಂದರೆ ಇವರು ರೀಲ್ಸಲ್ಲಿ ಯೂಸ್ ಮಾಡಿರುವಂಥ ಮಚ್ಚು ಮತ್ತು ಈಗ ಏನಾದರೂ ಅವರು ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಬೇರೆ ಮಚ್ಚನ, ಈಗ ಆಲ್ರೆಡಿ ರಾತ್ರಿ ಒಂದು ಸಬ್ಮಿಟ್ ಮಾಡಿದ್ದಾರೆ ಅಕ್ಷತಾ ಅವರು, ರಜತ್ ಅವರ ಪತ್ನಿ ಅಕ್ಷತಾ ಅವರು ಇದೇ ಮಚ್ಚನ ಅವರು ರೀಲ್ಸಲ್ಲಿ ಯೂಸ್ ಮಾಡಿರೋದು ಅಂತ ರಾತ್ರಿ 12 ಗಂಟೆ ಮಿಡ್ ನೈಟಲ್ಲಿ ಅವರು ಸಬ್ಮಿಟ್ ಮಾಡಿರುವಂಥದ್ದು ಪೊಲೀಸರಿಗೆ. ಸೊ ಹೀಗಾಗಿ ಇಲ್ಲೇನಾದರೂ ಅವರು ಇನ್ನೊಂದೇನಾದರೂ ಮಚ್ಚನ ತೋರಿಸಿದ್ರೆ ಅದನ್ನು ಮಿಸ್ ಮ್ಯಾಚ್ ಮಾಡ್ತಾರೆ. ಅದೇನಾದರೂ ಮಿಸ್ ಮ್ಯಾಚ್ ಆಗಿಲ್ಲ ಅಂತಂದರೆ ಮುಂದಿನ ವಿಚಾರಣೆ ನಡೆಸ್ತಾರೆ. ಸದ್ಯಕ್ಕೆ ಇಲ್ಲಿ ಒಂದು ಮಹಜರು ಪ್ರಕ್ರಿಯೆ ಮುಗಿದ ನಂತರ ಅವರನ್ನು ಕರ್ಕೊಂಡು ಹೋಗಿ ಜಡ್ಜ್ ಮುಂದೆ ನಿಲ್ಲಿಸಲಾಗುತ್ತೆ, ಕೋರ್ಟ್ಗೆ ಸಬ್ಮಿಟ್ ಮಾಡಿಬಿಟ್ಟು ಅದಾದ ನಂತರ ನ್ಯಾಯಮೂರ್ತಿಗಳು ಏನಾದರೂ ಅವ್ರನ್ನ ಜೇಸಿಗೆ ಕಳಿಸ್ತಾರ ಅಂದರೆ ಪರಪ್ಪನ ಅಗ್ರಹಾರಕ್ಕೆ ಏನಾದರೂ ಕಳಿಸೋಕ್ಕೆ ಅಂದರೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದರ್ವೈಸ್ ಏನಾದರೂ ಈ ಮಚ್ಚು ರಿಯಲ್ ಮಚ್ಚು ಏನಾದರೂ ಸಿಕ್ಕಿಲ್ಲ ರೀಲ್ಸಲ್ಲಿ ಯೂಸ್ ಮಾಡಿರುವಂಥದ್ದು ಏನಾದರೂ ಅಂತಂದರೆ ಪೊಲೀಸರು ಏನಾದರೂ ಅವರನ್ನು ಕಸ್ಟಡಿಗೆ ಬೇಕು ಅಂತ ಕೇಳ್ಕೊಂಡ್ರೆ ಅವರನ್ನು ಮತ್ತೆ ಪೊಲೀಸರು ಅರೆಸ್ಟ್ ಮಾಡಿ ಬಸವೇಶ್ವರ ನಗರ ಠಾಣೆಗೆ ವಿಚಾರಣೆಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋದನ್ನ ನೋಡಬೇಕು. ಸದ್ಯಕ್ಕೆ ಒಳಗಡೆ ಕರ್ಕೊಂಡು ಹೋಗಿ ಆ ಮಚ್ಚಿನ ಬಗ್ಗೆ ಸದ್ಯಕ್ಕೆ ಪೊಲೀಸರು ಪರಿಶೀಲನೆ ಮಾಡಿಸ್ತಿರೋವಂಥದ್ದು, ಜೊತೆಗೆ ಅವರಿಂದ ಇನ್ಫಾರ್ಮೇಷನ್ನ ತೆಗೆದುಕೊಂಡು ಜೊತೆಗೆ ಏನು ರಿಯಲ್ ಮಚ್ಚಿದೆ ಅದೇ ಮಚ್ಚ ಇದು ಏನು ಅಂತ. ಈಗ ಆಲ್ರೆಡಿ ಒಂದು ಸಬ್ಮಿಟ್ ಮಾಡಿರೋದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಅದು ಮಿಸ್ ಮ್ಯಾಚ್ ಆಗಿರುವಂಥದ್ದು, ಸಿಮಿಲಾರಿಟೀಸ್ ಇಲ್ಲ, ಅದು ಇದು ಸೇಮ್ ಥರ ಕಾಣಿಸ್ತಿಲ್ಲ. ಬೇರೆ ಯಾವುದೋ ತಂದು ಸಾಕ್ಷಿ ನಾಶ ಮಾಡೋದಕ್ಕೆ ಯಾವುದನ್ನೋ ತಂದು ಸಬ್ಮಿಟ್ ಮಾಡಿಬಿಟ್ಟು ಇದೇ ಮಚ್ಚಲ್ಲಿ ಶೂಟ್ ಮಾಡಿರೋದು ರೀಲ್ಸ್ನ ಅಂತ ಹೇಳಿರುವಂಥದ್ದು. ಸೊ ಹೀಗಾಗಿ ಈಗ ಆಲ್ರೆಡಿ ಒಂದು ಸರಿ ಪೊಲೀಸರನ್ನು ಯಾಮಾರಿಸಿರೋ ಕಾರಣಕ್ಕೆ ಈ ಒಂದು ಸ್ಥಳಕ್ಕೆ ಬಂದ್ಬಿಟ್ಟು ಅವರು ಮಹಜರನ್ನು ಮಾಡಿ ನಿಜವಾದ ಮಚ್ಚ ಯಾವುದಿದೆ, ರಿಯಲ್ ಮಚ್ಚ ಯಾವುದಿದೆ ಅದನ್ನೇ ಇವತ್ತು ಜಪ್ತಿ ಮಾಡ್ತಾರೆ. ಏನಾದರೂ ರಿಯಲ್ ಮಚ್ಚ ಅಲ್ಲಿ ಇಲ್ವಾ, ಇವಾಗ ರಾತ್ರಿ ಸಬ್ಮಿಟ್ ಮಾಡಿರೋದೇ ರಿಯಲ್ ಮಚ್ಚು ಅಂತ ಹೇಳ್ಬಿಟ್ಟು
ಮತ್ತೆ ಪೊಲೀಸರಿಗೆ ಯಾಮಾರಿಸಿ ಸಾಕ್ಷಿ ನಾಶಕ್ಕೆ ಟ್ರೈ ಮಾಡ್ತಾರ ಅವರಿಬ್ರು ಸೇರ್ಬಿಟ್ಟು ಅನ್ನೋದನ್ನ ಕಾದ್ ನೋಡ್ಬೇಕು. ಸದ್ಯಕ್ಕೆ ರಿಯಲ್ ಮಚ್ ಏನಾದ್ರೂ ಸಿಗ್ಲಿಲ್ಲ ಅಂತಂದ್ರೂ ಅವ್ರನ್ನ ಕರ್ಕೊಂಡೋಗಿ ಮೆಡಿಕಲ್ ಚೆಕಪ್ ಮಾಡಿಸಿ, ಅದರ್ವೈಸ್ ಅವರಿಬ್ರು ಆರೋಗ್ಯ ಸರಿಯಾಗಿದೆ ಅಂತ ಅಂದ್ರೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರನ್ನ. ಸೊ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಆದ್ಮೇಲೆ ಅವರಿಬ್ರನ್ನ ಮತ್ತೆ ಅರೆಸ್ಟ್ ಮಾಡ್ತಾರೆ. ಅದರ್ವೈಸ್ ಪರಪ್ಪನ ಅಗ್ರಹಾರ ಜೆಸಿಗೆ ಕಳಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕು ಚೈತ್ರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಅಕ್ಷಯ ಸ್ಟುಡಿಯೋದಿಂದ ಮಹಜರ್ ಪ್ರಕ್ರಿಯೆ ಮುಗಿಸ್ಕೊಂಡು ವಾಪಸ್ ಬರಲಿದ್ದಾರೆ ಚೈತ್ರ.